ಜಮೀರ್ ಅಹಮದ್ ಖಾನ್ ರವರು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಇವತ್ತು ಕರ್ನಾಟಕ ರಾಜ್ಯದ ವಸತಿ ಮತ್ತು ಅಲ್ಪಸಂಖ್ಯಾತರ ಮತ್ತು ವಕ್ಫ್ ಬೋರ್ಡ್ ಸಚಿವರಾಗಿ ಇವತ್ತು ಜನಪ್ರಿಯರಾಗಿದ್ದಾರೆ. ಎಲ್ಲ ಕಡೆ ಅವರಿಗೆ ಜನಾನುರಾಗಿ ಅಂತ ಗುರುತಿಸಿಕೊಂಡಿದ್ದಾರೆ. ಅವರು ಇವತ್ತು ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ನಲ್ಲಿ ಯಾರಾದರೂ ಚುರುಕಾಗಿ ಅತ್ಯಂತ ಕಠಿಣದಿಂದ ಶ್ರಮ ಪಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಬಿಜೆಡ್ ಜಮೀರ್ ಅಹಮದ್ ಖಾನ್ ರವರು ನಮ್ಮ ಚಾಮರಾಜಪೇಟೆಯ ಮಂತ್ರಿಗಳಾಗಿ ಶಾಸಕರಾಗಿರೋದು ನಮ್ಮ ಸೌಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ಎಲ್ರಿ ಬಡವರಿದ್ದಾರೆ ಅವ್ರು ನಾನು ಗುರುತಿಸಿರೋದಿಲ್ಲ, ಇಷ್ಟೇನೆ. ಅವರಿಗೆ ಜಾತಿ ಧರ್ಮ ಯಾವುದು ಲೆಕ್ಕಕ್ಕೆ ಬರೋದಿಲ್ಲ, ಅವ್ರು ಎಣಿಸೋದಿಲ್ಲ. ಅವರ ಹೃದಯ ಅಂತ ಒಂದು ದೊಡ್ಡದು. ಒಂದು ಸಾಮಾನ್ಯ ಕುಟುಂಬದಲ್ಲಿ ನಾವು ನಮ್ಮ ಸಂಸಾರ ಮಾಡೋದೇ ಕಷ್ಟ, ಅಂತದ್ರಲ್ಲಿ ಸಾವಿರಾರು ಕುಟುಂಬಗಳನ್ನ ಅವರು ಏನು ನಿರ್ವಹಣೆ ಮಾಡ್ತಿದ್ದಾರೆ ಅಂತಂದ್ರೆ, ಸಹಾಯ ಮಾಡ್ತಿದ್ದಾರೆ ಅಂತಂದ್ರೆ, ಭಗವಂತ ಅವ್ರಿಗೆ ಹೆಚ್ಚಿನ ಆಯಸ್ ಕೊಡ್ಲಿ, ಶಕ್ತಿ ಕೊಡ್ಲಿ, ಐಶ್ವರ್ಯ ಕೊಡ್ಲಿ. ಅವರಿಗೆ ಬಡವರ ಸೇವೆಯಲ್ಲಿ ಅವರು ನಿರತರಾಗಿ ಇನ್ನು ಮುಂದೆ ಕೂಡ ಉನ್ನತ ಹುದ್ದೆಯನ್ನ ಅಲಂಕರಿಸಬೇಕು. ಕರ್ನಾಟಕ ರಾಜ್ಯದಲ್ಲಿ ಇದೀ ತನಕ ಮುಸಲ್ಮಾನರ ಫೇಸ್ ಅಲ್ಲಿ ಯಾರು ಉಪಮುಖ್ಯಮಂತ್ರಿಗಳಾಗಿಲ್ಲ, ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿಲ್ಲ, ಮುಖ್ಯಮಂತ್ರಿಗಳಾಗಿಲ್ಲ. ಮುಂದೆ ಅಂತ ಅವಕಾಶ ನಮ್ಮ ಜಮೀರ್ ಸಾಹೇಬ್ ಬಂದ್ರೆ ಇಡೀ ಕರ್ನಾಟಕದಲ್ಲಿ ಚಾಮರಾಜಪೇಟೆ ಘನತೆ ಮತ್ತು ಗೌರವ ಹೆಚ್ಚಿಸುತ್ತೆ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಂತ ಈ ಅವಕಾಶ ಮಾಡಿಕೊಟ್ಟ ನಮ್ಮ ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕ ಸಂಘದ ಅಧ್ಯಕ್ಷರು, ಪದಾಧಿಕಾರಿ